ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರೂಪಾಯನ್ಗೌಡ ವ್ಲಾಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಡೇ ಶುರುವಾಗಿರೋದು ಬಂದು ಇವತ್ತೊಂದು ಮೆಹಂದಿ ಆರ್ಡರ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬ್ರೈಡ್ ಮೆಹಂದಿ. ಇವತ್ತಿನ ಲೊಕೇಶನ್ ಇದ್ದಿದ್ದು ಬಂದು ಆಡ್ಲಿಗನ್ ಪಾಳ್ಯ ಅಂತ ಹೇಳ್ಬಿಟ್ಟು ನಮಗೆ ನಿಯರೇನೇ ಇತ್ತು. ಅವರೇನೆ ಪಿಕಪ್ ಮಾಡಿದ್ರು. ಮನೆಗೆ ಬಂದು ರೀಚ್ ಆಗಿದ್ದೀವಿ. ಅಕ್ಕ ರೆಡಿ ಆಗ್ತಾ ಇದ್ರು ಶಾಸ್ತ್ರಕ್ಕೆ, ಮೆಹಂದಿ ಶಾಸ್ತ್ರಕ್ಕೆ ಎಲ್ಲ ಫೋಟೋಸ್ ಎಲ್ಲ ಬೇಕಲ್ವಾ ಆಮೇಲೆ ಅಂತ ಹೇಳ್ಬಿಟ್ಟು ನಾವು ವೆಯ್ಟ್ ಮಾಡಿದ್ವಿ. ಆಮೇಲೆ ಅವ್ರು ಬಂದರು. ಒಂದು ಹ್ಯಾಂಡಿಗೆ ನಾನು ಡಿಸೈನ್ನ ಕಂಪ್ಲೀಟ್ ಮಾಡಿ ಆಗಿದೆ. ಹೇಗೆ ಬಂದಿದೆ ಅಂತ ನೀವು ನೋಡ್ಬೋದು. ರಾಜಾರಾಣಿ ಡಿಸೈನ್ ಎಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಾನು ನಿಧಾನಕ್ಕೆ ಹಾಕೋದು, ನನಗೆ ಫಿನಿಶಿಂಗ್ ಇಂಪಾರ್ಟೆಂಟು. ಒನ್ ಹ್ಯಾಂಡಿಗೆ ಹಾಕಿ ಆಮೇಲೆ ಊಟ ಟೈಮ್ ಕೂಡ ಆಗಿತ್ತು. ಅಲ್ಲೇ ಊಟ ಎಲ್ಲ ಮಾಡಿ ನೆಕ್ಸ್ಟ್ 2 ಹ್ಯಾಂಡಿಗೂ ನಾನು ಇವಾಗ ಫಿನಿಶ್ ಮಾಡಿದ್ದೀನಿ. ಈ 2 ಹ್ಯಾಂಡಿಗೆ ಹಾಕೋಕ್ಕೆ ನಾನು ನಿಯರ್ಲಿ ಒಂದು 4 hours 3 hours ಆದ್ರೂ ತೊಗೊತೀನಿ. ನನಗೆ ಮೇಯ್ನು ಫಿನಿಶಿಂಗ್ ನೀಟಾಗಿ ಬರಬೇಕು. ಬೇಗ ಬೇಗ ಬಿಡಿಸಿ ಹೋಗ್ಬೋದು, ಅದು ನನಗೆ ಬೇಕಾಗಿಲ್ಲ. ಬಟ್ ನನಗೆ ಫಿನಿಶಿಂಗ್ ನೀಟಾಗಿ ಬರಬೇಕು, ಅವ್ರಿಗೂ ಖುಷಿ ಆಗಬೇಕು, ನಾನು ಬಿಡಿಸಿರೋದು ನನಗೂ ಖುಷಿ ಆಗಬೇಕು. ಹಂಗಾಗಿ ನನಗೆ ಎಷ್ಟೇ ಲೇಟ್ ಆದ್ರೂ ಪರವಾಗಿಲ್ಲ, ನಾನು ನೀಟಾಗಿ ಫಿನಿಶಿಂಗ್ನೇ ಕೊಟ್ಬಿಟ್ಟು ಹೋಗ್ತೀನಿ. ಅದೇ ಥರ ನಂಗೆ ಸಿಗೋ ಬ್ರೈಡು ಕೂಡ ಪೇಷನ್ಸಿಂದ ಕೋಆಪ್ರೇಟ್ ಮಾಡ್ತಾರೆ. ಅವರು ನೀಟಾಗಿ ಕೂತ್ಕೊಂಡು ಕೋಆಪ್ರೇಟ್ ಮಾಡಲಿ ಅಂದರೆ ನಾನು ನಿಜವಾಗ್ಲೂ ಆ ಥರ ಬಿಡಿಸೋದಕ್ಕಾಗಲ್ಲ. ಮೇಯ್ನ್ ಇಬ್ರಿಗೂ ಪೇಷನ್ಸ್ ಇದ್ದರೆ ಮಾತ್ರ ವರ್ಕು ನೀಟಾಗಿ ಫಿನಿಶಿಂಗಾಗೆ ಬರೋದಕ್ಕೆ ಸಾಧ್ಯ. ನನಗೆ ಆರ್ಡ್ರ್ ಒಪ್ಪಿಸ್ಬೇಕಾದ್ರೆ ಹೇಳ್ಬಿಡ್ತೀನಿ ಎಷ್ಟು ಅವರ್ ಆಗುತ್ತೆ, ಹೆಂಗಾಗುತ್ತೆ, ಲೇಟ್ ಆಗುತ್ತಾ ಏನು ಅಂತ ಎಲ್ಲನೂ ಕೂಡ ಅವರಿಗೆ ಡೀಟೇಲಾಗಿ ಅರ್ಥ ಮಾಡಿಸಿರ್ತೀನಿ ನಾನು. ಅವರು ಕೆಲವೊಂದು ಸತಿ ನೈಟ್ ಟೈಮ್ ಹಾಕ್ಸ್ಕೊಂಡ್ರೆ ಸರಿ, ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡ್ಕೊಂಬಿಡೋಣ ಅಂತ ಕೆಲವೊಂದು ಬ್ರೈಡ್ಗಳು ಅವರ ಮೈಂಡಲ್ಲಿ ಇರುತ್ತೆ. ಬಟ್ ಬ್ರೈಡ್ ಅಂತ ಅಂದರೆ ಏನು ಕೆಲಸ ಇರಲ್ಲ, ಮೆಹಂದಿ ಹಾಕ್ಸ್ಕೊಳ್ಬೋದು. ಬೆಳಗ್ಗೆ ಟೈಮೇ ಹಾಕ್ಸ್ಕೊಂಡ್ರೆ ನಮಗೂ ಒಂಥರ ಮಾರ್ನಿಂಗ್ ಟೈಮ್ ಕೆಲಸ ಮಾಡೋದ್ರಿಂದ ನಮಗೂ ಒಂಥರ ಮೈಂಡ್ ರಿಫ್ರೆಶ್ ಆಗಿರುತ್ತೆ. ಆವಾಗ ವರ್ಕು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ನಾವು ದೂರದಿಂದ ಎಲ್ಲ ಬಂದಿರ್ತೀವಿ, ಮನೆಗೆ ಹೋಗೋದಕ್ಕೆ ಸರಿ ಹೋಗುತ್ತೆ. ಹಂಗಾಗಿ ನಮಗೂ ಸ್ವಲ್ಪ ಅರ್ಥ ಮಾಡಿಕೊಂಡು ಟೈಮ್ ಕೊಟ್ಟರೆ ನೀಟಾಗೆ ಮಾರ್ನಿಂಗೇ ಬಂದು ಸಂಜೆ ಅಷ್ಟರಲ್ಲೆಲ್ಲ ಹಾಕ್ಬಿಟ್ಟು ನಾವು ಹೋಗ್ಬೋದು. ಒಂದು ಹ್ಯಾಂಡ್ ಹಾಕೋಷ್ಟರಲ್ಲಿ ಇನ್ನೊಂದು ಹ್ಯಾಂಡ್ ಒಣಗಿರುತ್ತೆ. ಅಟ್ಲೀಸ್ಟ್ ಒಂದು 6 hours ಬಿಟ್ಟರೆ ನಾವು ಮೆಹಂದಿ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಬ್ರೈಡ್ದು. ಹಿಂಗೆ ತೊಳ್ಕೊಂಬಿಡ್ತಾರೆ ಕೆಲವೊಂದು ನಾನ್ ಬ್ರೈಡಲ್ಸು, ಕಲರೇ ಬಂದಿಲ್ಲ, ಚೆನ್ನಾಗೇ ಹತ್ತಿಲ್ಲ ಅಂತ ಎಲ್ಲ ಕಂಪ್ಲೇಂಟ್ ಮಾಡ್ತಾರೆ. ನೀವು ಎಷ್ಟೊತ್ತು ಬಿಡ್ತೀರಾ ಅದ್ರ ಮೇಲೆ ಕಲರ್ಸ್ ಕೂಡ ಅದು ಬರುತ್ತೆ. ಅದೇನು ಮ್ಯಾಜಿಕ್ ಅಲ್ಲಲ್ವಾ, ಹಿಂಗೆ ಹಾಕಿದ ತಕ್ಷಣ ಅದು ಕಲರೆಲ್ಲ ಅಟ್ಕೊಳ್ಳೋಕ್ಕೆ. ಆಮೇಲೆ ನಾನ್ ಬ್ರೈಡಲ್ ಒಬ್ಬರು ಸೌಮ್ಯಕ್ಕಂಗೆ ಒಬ್ರಿಗೆ ಬಿಡಿಸಿ ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ಬಿಡಿಸ್ಕೊಟ್ರು, ಮತ್ತು ಡ್ರಾಪ್ ಮಾಡಿದ್ರು. ಮನೆಗೆ ಬಂದು ರೀಚ್ ಆದ್ವಿ. ಫುಲ್ ಬ್ರೈಡ್ ಮೆಹಂದಿ ಹೇಗೆ ಬಂದಿತ್ತು ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಮಲ್ಕೊಂಡೆ, ಫುಲ್ ಟಯರ್ಡ್ ಆಗಿತ್ತು. ಅದ್ರ ಮಾರ್ನಿಂಗ್ ಎದ್ದು ನನ್ನ ತಮ್ಮ ಗುರುವಾರ ಪೂಜೆ ಮಾಡ್ತಾಯಿದ್ದ, ಅಪ್ಪನ ಜೊತೆ ಪೂಜೆ ಮಾಡೋದಕ್ಕೆ ನಿಂತ್ಕೊಂಡಿದ್ದಾನೆ. ಇವತ್ತು May 10th. ಇವತ್ತು ಇನ್ನೊಂದು ಮೆಹಂದಿ ಆರ್ಡ್ರಿದೆ, ಹೋಗ್ತಾ ಇದ್ದೀನಿ. ಏನಪ್ಪ ಇಲ್ಲ ಇರ್ತೀಯಾ ತಾತನ ಜೊತೆ? ಅಂಗಡಿ ತಗೋಯ್ತ್ಯಾ? ಅಂಗಡಿ ತಗೋಯ್ತಾ ತಾತನ ಜೊತೆ ಹೋಯ್ತ್ಯಾ? ಅಮ್ಮ ಎಲ್ಲೋಗ್ಲಿ? ಅಮ್ಮ ಎಲ್ಗೋಯ್ತಾವಳೆ? ಪಿ ಅಲ್ಲ, ಮೆಹಂದಿ. ಹುಷಾರು, ಬಣ್ಣ ತೊತ್ತಿನ ಬಿಡು, ತೊತ್ತಿನ ಮನೆ ಕಳಪ್ಪ. ಮತ್ತಿನ ಬಾಯಪ್ಪ, ಬೇಡ ತೊತ್ತಿನ. ಅಪ್ಪ ಬಾಯ್, ತೊತ್ತಿನ ಬಿಡಪ್ಪ. ಇವತ್ತು ನನಗೆ ಬ್ರೈಡಲ್ ಮೆಹಂದಿ ಇರೋದು ಬಂದು ಲೊಕೇಶನ್ನು ಯಡಿಯೂರು. ಅಲ್ಲಿಗೆ ನಾನು ಇವಾಗ 9:15 ಬಿಟ್ಟೆ. ನಮ್ಮ ಮಾಮೂನ ಮಗ ಆನ್ ದ ವೇ ಬಿಡ್ತೀನಿ ಬನ್ನಿ ಬಸ್ ಸ್ಟ್ಯಾಂಡ್ಗೆ ಅಂತ ಹೇಳ್ಬಿಟ್ಟು ಬಿಟ್ಕೊಟ್ಟ. ಫುಲ್ ಬಸ್ ಅಂತೂ ಫುಲ್ ರಶ್ ಅಂದರೆ ರಶ್ ಇತ್ತು ಇವತ್ತು. ಹೋಗಿ ಯಡಿಯೂರು ರೀಚ್ ಆದೆ. ಅಲ್ಲಿ ಅವರು ಮಾಮನ್ನ ಕಳಿಸಿದ್ರು, ಅವ್ರು ಬಂದು ಕರ್ಕೊಂಡೋದ್ರು ಮನೆಗೆ. ನಂಗೆ ಗೊತ್ತಿಲ್ಲ ಅಲ್ವಾ, ಬಸ್ ಸ್ಟ್ಯಾಂಡಲ್ಲಿದ್ದೆ, ಅವ್ರಿಗೆ ಬಂದು ಪಿಕ್ ಮಾಡಿದ್ರು. ಯಡಿಯೂರಿಗೆ ರೀಚ್ ಆದೆ, ಮತ್ತು ಅವ್ರ ಮನೆಗೆ ಹೋಗಿ ಕೂಡ ರೀಚ್ ಆದೆ. ಎಲ್ಲ ರೆಡಿ ಮಾಡಿ ಇಟ್ಟಿದ್ರು, ಬ್ರೈಡ್ ರೆಡಿ ಆಗ್ತಾಯಿದ್ರು. ಅವರು ರೆಡಿಯಾಗಿ ಕೂತ್ಕೊಂಡಿದ್ದಾರೆ. 10:15 ನಾನು ಸ್ಟಾರ್ಟ್ ಮಾಡಿದೆ. ಬಿಕಾಸ್ 10:15 ರಾಹುಕಾಲ ಇತ್ತು ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ಚಿಕ್ಕಿ ಇಟ್ಟೆ. ಅವರು ಫೋಟೋಶೂಟ್ ವಿಡಿಯೋಗ್ರಾಫರ್ ಎಲ್ಲ ಕಳಿಸಿದ್ರು, ಅವರೆಲ್ಲ ವೀಡಿಯೋಸ್ ಎಲ್ಲ ತೆಕ್ಕೋತಾ ಇದ್ರು. ಇವಾಗ ಒನ್ ಹ್ಯಾಂಡ್ ಅವರು, ನಾನು ಪ್ರತಿ ಸರಿ ತೊಗೊಂಡೋದಾಗ ಡಿಸೈನ್ ನಾನೇ ತೊಗೊಂಡೋಗಿ ತೋರಿಸ್ತಾ ಇದ್ದೆ, ಅವರು ಓಕೆ ಅಂತ ಆಗ್ತಿರೋರು. ಈ ಬ್ರೈಡು ಅವರೇ ಚೂಸ್ ಮಾಡಿ ಇಟ್ಟಿದ್ರು, ಅದೇನೇ ಅವ್ರು ತೋರಿಸಿದ್ದೇನೆ. ಇವಾಗ ನಾನು ಡಿಸೈನ್ನ ಹಾಕ್ತಾ ಇದ್ದೀನಿ. ಬೇಗ ಹೋಗಿ ಬೇಗ ಸ್ಟಾರ್ಟ್ ಮಾಡಿದ್ರೆ ಬೇಗ ಬೆಳಕಿದಂಗೆ ಮುಗಿಸ್ಕೊಂಡು ಬರ್ಬೋದು. ಹೋದ್ಮೇಲೆ ಅವರು ಫೋಟೋಶೂಟ್ ಅಂತ ಎಲ್ಲ ಇರುತ್ತೆ, ಅವ್ರಿಗೂ ಆಸೆಗಳಿರುತ್ತೆ, ಅದನ್ನೆಲ್ಲ ಅವರು ಮಾಡೋದಕ್ಕೆ ನಾವು ಬಿಡಬೇಕು. ನಾವು ನಮ್ಮ ಕೆಲಸ ಬೇಗ ಆಗಿಬಿಡ್ಲಿ ಅಂತ ನಾವು ಅವರಿಗೆ ಆರ್ಡ್ರ್ ಮಾಡೋದಾಗಲಿ ಮತ್ತು ಒತ್ತಾಯ ಮಾಡೋದಾಗಲಿ ಆ ಥರ ಎಲ್ಲ ಏನೂ ಮಾಡೋದಕ್ಕೆ ಹೋಗಲ್ಲ ನಾನು. ಒಂದು ಹ್ಯಾಂಡನ್ನ ಫಿನಿಶಿಂಗ್ ಮಾಡಿದೆ, ಊಟ ಟೈಮ್ ಕೂಡ ಆಗಿತ್ತು, ಅಲ್ಲೇ ಊಟ ಮಾಡಿಕೊಂಡು ಮತ್ತೆ 2 ಹ್ಯಾಂಡನ್ನು ಕೂಡ ಇವಾಗ ಫಿನಿಶಿಂಗ್ ಮಾಡಿದ್ದೀನಿ. ಹೇಗೆ ಬಂದಿದೆ ಏನು ಅಂತ ನೀವು ನಿಮ್ಮ ಅಭಿಪ್ರಾಯನ ಕಮೆಂಟ್ಸಲ್ಲಿ ತಿಳಿಸ್ಬೋದು. ಆಮೇಲೆ ಸಂಜೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಹಿಂದೆ ಮುಂದೆ ಕಾಲಿಗೆಲ್ಲ ಬಿಟ್ಟು
ಬ್ರೈಡೆಲ್ಲ ಕಂಪ್ಲೀಟಾಗಿ ಬ್ರೈಡ್ ವರ್ಕ್ ಎಲ್ಲ ಮುಗೀತು. ಅದಾದಮೇಲೆ ನಾನ್ ಬ್ರೈಡಲ್ಸ್ ಕೂಡ ತುಂಬ ಇದ್ದರು. ನಾನ್ ಬ್ರೈಡಲ್ಸ್ಗೆ ಇನ್ನೊಬ್ಬರು ಬಂದಿದ್ದರು ಮೆಹಂದಿ ಹಾಕೋದಕ್ಕೆ. ಆಮೇಲೆ ಒಬ್ರಿಗೆ ನಾನ್ ಬ್ರೈಡಲ್ ಒಂದು ಮೆಹಂದಿ ಹಾಕಿ ಇವಾಗ ಅವರು ಫೋಟೋಶೂಟ್ ಎಲ್ಲ ಮಾಡ್ಕೊತಿದ್ರು. ಇವಾಗ ನಾನು ಬ್ಯಾಕ್ ಟು ಹೋಮ್ ಅಂತ ನಾನು ಇವಾಗ ಹೊರಟು ಬಂದೆ. ಒಂದು 7 o'clock ಆಗಿತ್ತು ನಾನು ಅಲ್ಲಿಂದ ಹೊರಟು ಬಂದು ನಾನು ಕುಣಿಗಲಿಗೆ ರೀಚ್ ಆದಾಗ ಒಂದು 8 o'clock ಆಗಿತ್ತು. ಆಮೇಲೆ ಬಂದು ಹಣ್ಣೆಲ್ಲ ತೊಗೊಂಡು ಅಪ್ಪುಗೆ ಇವಾಗ ನಾನು ಹೊರಟೆ. ಅಪ್ಪಂಗೆ ಕಾಲ್ ಮಾಡಿದ್ದೆ, ಆಟೋ ಏನೋ ಸಿಕ್ಕಿಲ್ಲ ಅಂದರೆ ಬನ್ನಿ ಅಂತ. ಸದ್ಯ ಆಟೋ ಸಿಕ್ತು, ಮನೆಗೆ ಬಂದು ಇವಾಗ ರೀಚ್ ಆಗಿದ್ದೀನಿ. ಸ್ವಲ್ಪ ಹೊತ್ತು ಫೋನ್ ನೋಡಿ ನನ್ನ ವರ್ಕ್ನ ಅಪ್ಡೇಟ್ ಮಾಡಿದೆ, ಡೈಲಿ ಅಪ್ಡೇಟ್ನ. ನಿಮಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ಫಾಲೋ ಮಾಡಿದ್ರೆ ನಿಮಗೆ ಡೈಲಿ ಅಪ್ಡೇಟ್ ಅಲ್ಲಿ ಸಿಗುತ್ತೆ. ಮಾಡಿ ನಾನು ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ಟಯರ್ಡ್ ಆಗಿದೆ, ಮಲ್ಕೊಂಡೆ. ಬೆಳಗ್ಗೆ ಎದ್ದು ಶನಿವಾರ ಅಪ್ಪ ಅಮ್ಮ ಅಂಗಡಿ ಹತ್ರ ಹೋಗಿದ್ರು. ಅಪ್ಪುಗೆ ಹಣ್ಣು ತೊಗೊಂಬಂದಿದ್ನಲ್ಲ ಅದನ್ನು ತೊಳೆದು ಕೊಟ್ಟಿದ್ದೆ ಅಪ್ಪುಗೆ. ಅವನು ತಿಂತಾ ಇದ್ದಾನೆ ದ್ರಾಕ್ಷಿನ. ನಾನು ದೋಸೆ ಮಾಡ್ತಾಯಿದ್ದೀನಿ. ಲೇಟಾಗಿ ಕೂಡ ಎದ್ದಿದ್ದೆ, ಹಂಗಾಗಿ ದೋಸೆ ಇಟ್ಟು ಫ್ರಿಜ್ಜಲ್ಲಿತ್ತು. ಹಾಗಾಗಿ ದೋಸೆನೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ದೋಸೆನೇ ಮಾಡ್ತಾಯಿದ್ವಿ. ಅವನು ಏನಾದರೂ ತಿನ್ನಬೇಕು ಅಂತ ಕೇಳ್ತಿದ್ದ ಅಂದ್ಬಿಟ್ಟು ದ್ರಾಕ್ಷಿನ ಕೊಟ್ಟೆ, ತಿಂತಾ ಇದ್ದಾನೆ ಅವನು. ದೋಸೆಗೆ ಚಟ್ನಿ ಎಲ್ಲ ಮಾಡೋದಕ್ಕೆ ಟೈಮ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಈರುಳ್ಳಿ ಕೊಯ್ದು ಮೊಟ್ಟೆನ ಉರಿತಾ ಇದ್ದೀನಿ. ನಾನು, ನನ್ನ ತಮ್ಮ ಮತ್ತು ನನ್ನ ಮಗ 3 ಜನ ಇದ್ದಿದ್ದು. ಹಾಗಾಗಿ 3 ಜನಕ್ಕೂ ಕೂಡ ದೋಸೆಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮೊಟ್ಟೆನ ಹುರ್ಕೊತಾ ಇದ್ದೀನಿ ದೋಸೆ ಜೊತೆಗೆ. ನಮ್ಮಮ್ಮ ಇದ್ದಿದ್ದ ದಿವಸ ನನಗೆ ಎಷ್ಟು ರಿಸ್ಕ್ ಆಗೋಲ್ಲ. ಅಮ್ಮ ಎದ್ದು ತಿಂಡಿ ಎಲ್ಲ ಮಾಡಿರ್ತಾರೆ. ನಾನು ಮಧ್ಯಾಹ್ನಕ್ಕೆ ಏನಾದರೂ ಬೇಕು ಅಂತಂದರೆ ನಾನು ಮಾಡ್ಕೊತಿದ್ದೆ ಅವ್ರ ಅಂಗಡಿ ಹತ್ರ ಹೋದಾಗ. ನಾನು ಆಲ್ರೆಡಿ ಸುಮಾರು ಸರಿ ತೋರಿಸಿದ್ದೀನಿ ಶನಿವಾರ ಅಪ್ಡೇಟ್ಗಳು ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಅದೇ ಥರ ಇರುತ್ತೆ ಈ ಶನಿವಾರನೂ ಕೂಡ. ಅಪ್ಪುಗೆ ತಿಂಡಿನೆಲ್ಲ ಹಾಕ್ಕೊಟ್ಟೆ, ನಾನು ಕೂಡ ಹಂಗೆ ಹಾಕ್ಕೊಂಡು. ಟೈಮ್ ಕೂಡ ಆಗಿತ್ತಲ್ವ ಮಾಡೋಷ್ಟೆಲ್ಲ, ಒಂದು 9:30 ಎಲ್ಲ ಆಗೋಗ್ಬಿಟ್ಟಿತ್ತು. ಹಂಗಾಗಿ ಅವನು ಓಡ್ ಬಂದು ಅವನೇ ತಿಂತಾ ಇದ್ದ. ಒಂದೊಂದು ಸತಿ ಅವನೇ ಈ ಥರ ಎಲ್ಲ ತಿನ್ಕೊಳ್ಳೋದೆಲ್ಲ ಮಾಡ್ತಾನೆ. ಒಂದೊಂದು ಸತಿ ಫೋನ್ ಹಾಕಿಲ್ಲ ಅಂದರೆ ತಿನ್ನೋಕ್ಕೆ ಹೋಗಲ್ಲ. ಅವನಿಗೆಲ್ಲ ತಿನ್ನಿಸಿ ಇವಾಗ ಅವ್ನು ಮಲಗೋಸಕ್ಕೆ ಕರ್ಕೊಂಡೋಗಿದ್ದೀನಿ. ಮಲ್ಕೊಳ್ಳೋ ಅಂದರೆ ಅವನು ನಮಗೆ ಲಾಲಿ ಆಡಿ ಮಲಗಿಸ್ತಾ ಇದ್ದ. ನನಗೆ ನಾಳೆ ಮಾರ್ನಿಂಗು ಒಂದು ಸೀಮಂತದ ಬ್ರೈಡ್ ಮೇಕಪ್ ಇತ್ತು. ಹಂಗಾಗಿ ನಾನು ಬೇರೆ ಕಡೆ ಎಲ್ಲೂ ಹೋಗಲ್ಲ ಅಂತ ಒಪ್ಕೊಂಡಿದ್ದೆ. ಸಂಪ್ರೀತ್ ಅವ್ರು ಬಂದು 2 ಕಡೆ ಆರ್ಡ್ರ್ ಒಪ್ಕೊಂಡಿದ್ರು, ಒಂದು ಮದುವೆದು, ಒಂದು ಗೃಹಪ್ರವೇಶದ್ದು ನಾನ್ ಬ್ರೈಡಲ್ಸು. ಹಂಗಾಗಿ ಅವಳು ನನಗೆ ನೈಟೇನೆ ಬಾರೆ ಯಾರೂ ಇಲ್ಲ ಹೇರ್ ಸ್ಟೈಲ್ಗೆ ಅಂತ ಹೇಳ್ಬಿಟ್ಟು ಹಿಂಸೆ ಮಾಡ್ತಾಯಿದ್ಲು. ಮತ್ತು ಅವಳೇ ಬಂದಿದ್ಲು ಕುಣಿಗಲ್ಗೆ ಕರ್ಕೊಂಡು ಹೋಗೋದಕ್ಕೆ. ಅಪ್ಪ ಕುಣಿಗಲ್ವರೆಗೂ ಡ್ರಾಪ್ ಹಾಕಿದ್ರು. ಆಮೇಲೆ ಅಲ್ಲಿಂದ ಅವಳು ಬಂದು ಅವ್ರ ಮನೆಗೆ ಕರ್ಕೊಂಡು ಹೋದ್ಲು. ಇವಾಗ ಊಟ ಕೊಟ್ಟಲು. ಊಟ ಎಲ್ಲ ಮಾಡಿ ನಾವು ಮಲಗೋಷ್ಟರಲ್ಲಿ ಒಂದು 11:30-12 ಗಂಟೆ ಆಗೋಗ್ಬಿಟ್ಟಿತ್ತು. ಅದು ಎತ್ಕೊಂಡೆಲ್ಲ ಮಾಡಿಕೊಂಡು, ಹಂಗಾಗಿ ಕಣ್ಣೆಲ್ಲ ಸ್ವಲ್ಪ ಮುಖ ಎಲ್ಲ ಊದ್ಕೊಂಡಂಗೆ ಹಂಗೆ ಇದೆ. 4 ಗಂಟೆಗೆಲ್ಲ ಮತ್ತೆ ಎದ್ವಲ್ಲ, ಹಂಗಾಗಿ ಇವಾಗ ಎದ್ದು ಎಲ್ಲ ರೆಡಿಯಾಗಿ ಅವರು ಕಾಲ್ ಕೂಡ ಮಾಡಿದರು ಬನ್ನಿ ಅಂತ ಹೇಳ್ಬಿಟ್ಟು. ರೆಡಿಯಾಗಿ ಇವಾಗ ಇಬ್ಬರೂ ಹೊರಟಿದ್ದೀವಿ. ಫುಲ್ಲು 4 ಗಂಟೆ 4:15 ಆಗಿತ್ತು ನಾವು ಬಿಟ್ಟಾಗ. ಫುಲ್ ಯಾರೂ ಇರೋಲ್ಲ. ಫುಲ್ ಕತ್ಲೆ ಅಂದರೆ ಕತ್ಲೆ. ಹೆಣ್ಮಕ್ಳಾಗಿ ನಾವಿಬ್ಬರು ಹಿಂಗೆ ಕತ್ಲೆಯಲ್ಲಿ ಓಡಾಡೋಕ್ಕೂ ಧೈರ್ಯ ಬೇಕು. ಅಂದರೂ ಮೊದಲೆಲ್ಲ ಸ್ವಲ್ಪ ಭಯ ಆಗ್ತಿತ್ತು, ಈಗೆಲ್ಲ ಏನು ಅಷ್ಟು ಭಯ ಆಗೋಲ್ಲ, ರೂಢಿ ಆಗಿಬಿಟ್ಟಿದೆ. ಇವಾಗ ಲೊಕೇಶನ್ ರೀಚ್ ಆಗಿ 4 ಜನಕ್ಕೆ ನಾನು ಹೇರ್ ಸ್ಟೈಲ್ನ ಮಾಡಿದೆ. ಇಬ್ಬರು ಮೆಚ್ಯೂರ್ಡ್ ಸ್ಕಿನ್ ಅಂದರೆ ಇವರ ಅಮ್ಮ ಅವ್ರದ್ದು ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ನಾವು ನೆಕ್ಸ್ಟ್ ಸೆಕೆಂಡ್ ಲೊಕೇಶನಿಗೆ ಹೋಗಬೇಕು. ಟೈಮ್ ಕೂಡ ಆಗಿಬಿಡುತ್ತೆ. ಹಂಗಾಗಿ ಇವರಿಬ್ರದ್ದು ಫೋಟೋಸು ವಿಡಿಯೋಸು ತೆಕ್ಕೊಂಡು ಇವಾಗ ನಾವಿಬ್ರೂ ಕೂಡ ಹೊರಟಿದ್ದೀವಿ. ಇಲ್ಲಿ ಆಲ್ರೆಡಿ ನಾವು ಮೈಂಡಲ್ಲಿ ಸೆಟ್ ಮಾಡ್ಕೊಂಡಿದ್ದೀವಿ 6 ಅಷ್ಟರಲ್ಲಿ ಮುಗಿಸ್ಬೇಕು ಅಂತ. ಅದಾಗಲಿಲ್ಲ, 7 ಆಗೋಯ್ತು. ಇವಾಗ ಇಲ್ಲಿಂದ ಮತ್ತೆ ಅವರು ಯಡಿಯೂರಿಗೆ ಹೋಗಬೇಕು, ನಾನು ಹುಲಿಯೂರು ಹೋಗಬೇಕು. ಹೆಂಗಾಗುತ್ತೆ ಏನು ಅಂತ ಗೊತ್ತಾಗಲಿಲ್ಲ. ಆಮೇಲೆ ಅವರು ಯಡಿಯೂರಿಗೇ ಕರ್ಕೊಂಡೋದ್ರು. ಅವರೇನೋ ಅವ್ರ ಲೊಕೇಶನ್ ರೀಚ್ ಆದರು. ನಾನು ದುರ್ಗಕ್ಕೆ ರೀಚ್ ಆಗೋದು ತುಂಬಾ ಕಷ್ಟ ಆಯಿತು. ಆಮೇಲೆ ಕಾರಲ್ಲಿ ಮದುವೆ ಗಂಡೆ ಕಾರಲ್ಲಿ ನನ್ನನ್ನು ಅಮೃತೂರ್ವರೆಗೂ ಡ್ರಾಪ್ ಹಾಕ್ಸಿದ್ರು. ಅಲ್ಲಿಂದ ನಾನು ಸೀಮಂತ ಬ್ರೈಡ್ ಇರೋರಿಗೆ ಫೋನ್ ಮಾಡಿ, ಅಣ್ಣ ಅಮೃತೂರ್ ಹತ್ರ ಬನ್ನಿ ಪಿಕ್ ಮಾಡಿ ಅಂತ ಹೇಳಿದೆ. ಪಾಪ ಅವರು ಯಾವ ಥರ ಬೈಲಿಲ್ಲ, ಏನಿಲ್ಲ, ಬಂದು ಪಿಕ್ ಮಾಡಿದ್ರು. ಬೇರೆಯವ್ರು ಆಗಿದ್ದಿದ್ರೆ ಬನ್ನಿ ನೀವೇನೆ ಅಂತ ಎಲ್ಲ ಮಾತಾಡ್ಬಿಟ್ಟಿರೋರು. ಇವಾಗ ಸದ್ಯಕ್ಕೆ ಬಂದು ನಾನು ಹುಲಿದುರ್ಗದ ಲೊಕೇಶನ್ ರೀಚ್ ಆಗಿ ಮೇಕೋವರ್ನು ಕೂಡ ಮಾಡಿಕೊಟ್ಟೆ. ಇವ್ರು ಎಷ್ಟು ಸ್ವೀಟ್ ಆಫ್ ಅಂತ ಅಂದರೆ, ನನಗೊಂದು ಮಾತು ಬೈಲಿಲ್ಲ. ಲೇಟ್ ಆಯಿತು, ನಾನು 8:15 ಹೋಗ್ಬೇಕಾಗಿದ್ದು 9:15 ಹೋದೆ, ಇಷ್ಟು ಲೇಟಾಗಿ ಬಂದಿದ್ದೀರಾ ಅಂತ ಎಲ್ಲ ಕೂಡ ಬೈತಾರೆ ಕೆಲವೊಬ್ಬರು. ಅಂದರೆ ಒಬ್ಬರು ಮಾತ್ರ ಲೇಟ್ ಆಯಿತು ಅಂತ ಕೇಳಿದ್ರು ಅಷ್ಟೇ, ಬಿಟ್ಟರೆ ಬೇರೆ ಏನೂ ಬೈಲಿಲ್ಲ. ಅಷ್ಟು ಕೋಆಪ್ರೇಟ್ ಮಾಡಿದ್ರು. ಅವ್ರದ್ದು ಕೂದಲು ಕೂಡ ತುಂಬಾ ಲೆಂತಿ ಆಗಿತ್ತು. ನಾನೇ ಒಬ್ಬಳೇ ಹೇರ್ ಸ್ಟೈಲು ಮಾಡಿ ಮೇಕಪ್ ಮಾಡೋ ಅಷ್ಟರಲ್ಲಿ ತುಂಬಾ ಟೈಮ್ ಆಯಿತು. ಒಂದು 11:15 ಆಗೋಗಿತ್ತು ಟೈಮು. ಅವರು ಅಷ್ಟರಲ್ಲೆಲ್ಲ ಕೂರಿಸ್ಬೇಕು ಅಂತ ಹೇಳಿದರು. ಮತ್ತು ಆಮೇಲೆ ಅಲ್ಲೇ 1 ಗಂಟೆ ಅಷ್ಟರಲ್ಲೆಲ್ಲ ಕೂರಿಸಿದ್ರು. ಮತ್ತು ಅವ್ರ ಹಸ್ಬೆಂಡು ಕೂಡ ಮನೆಗೆ ಬಂದಮೇಲೆ ಅವರು ಪಾಪ
ಯಾರಾದರೂ ಲೇಟ್ ಆಯಿತು ಅಂತ ರೇಗಾಡಿದ್ರೆ ಬೇಜಾರು ಮಾಡ್ಕೋಬೇಡ ಕಣಪ್ಪ ಅಂತೆಲ್ಲ ಟೆಕ್ಸ್ಟ್ ಮಾಡಿ ನನಗೆ ಹೇಳಿದ್ರು. ಪಾಪ ಇಂಥ ಕ್ಲೈಂಟ್ ಸಿಕ್ಕಿರೋದು ನನಗೆ ಅವತ್ತು ಅದೃಷ್ಟ ಅಂತಲೇ ಹೇಳ್ಬೋದು. ನಾನು ಲೇಟಾಗಿ ಹೋಗಿದ್ದು ನಾನು ಸರಿಯಾಗಿ ಬೈತಾರೆ ಎಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಪಾಪ ಇಂಥವ್ರು ಸಿಕ್ಕಿದ್ದು ನನಗೆ ಅವತ್ತು ನನ್ನ ಪುಣ್ಯ. ಸಂಪ್ರೀತವ್ರಿಗೆ ಇಲ್ಲಾಂದರೆ ನಾನು ಬೈಬೇಕಾಗಿತ್ತು, ಆ ಥರ ಆಗೋಗಿತ್ತು. ಬೆಳಗ್ಗೆ ತಿಂಡಿನೂ ಕೂಡ ತಿಂದಲೇ ವರ್ಕ್ನ ಮಾಡಿ ಅಲ್ಲೇ ಊಟನೂ ಕೂಡ ಮಾಡಿಕೊಂಡು ಇವಾಗ ನಾನು ಬಸ್ ಸ್ಟ್ಯಾಂಡಿಗೆ ಬಿಡಿಸ್ಕೊಂಡು ಬಸ್ಸಿಲ್ಲಿ ಕುಣಿಗಲಿಗೆ ಬಂದು ರೀಚ್ ಆಗಿದ್ದೀನಿ. ಇವಾಗ ಬಂದು ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ಮಲ್ಕೊಂಡೆ. ಬೆಳಗ್ಗೆನೂ ಬೇಗ ಎದ್ದಿದೆ, ಫುಲ್ ಟಯರ್ಡಾಗಿ ಹೋಗಿದೆ. ಆಮೇಲೆ ಫ್ರೆಶ್ ಅಪ್ ಆಗಿ ಮತ್ತೆ ಇವತ್ತು ಒಂದು ಈವೆಂಟ್ ಇದೆ, ಸಂಜೆ ಆ್ಯನಿವರ್ಸರಿ ಈವೆಂಟು. ಅಲ್ಲಿಗೆ ಹೋಗೋದಕ್ಕೆ ನಾನು ಹೋಗ್ತಾಯಿದ್ದೀನಿ. ಒಂದು ಈವೆಂಟ್ ಮೊದಲೇ ಇತ್ತು, ಅದಿನ ಕಾಲಲ್ಲಿ ನನ್ನ ತಮ್ಮ ಮುಗಿಸ್ಕೊಂಡು ಬಂದಿದ್ದರು. ಇವಾಗ ನಾನು ಸೆಕೆಂಡ್ ಲೊಕೇಶನಿಗೆ ಅವ್ರ ಜೊತೆ ಜಾಯ್ನ್ ಆಗಿದ್ದೀನಿ. ಈವೆಂಟ್ ಇರೋದು ಬಂದು ಆಲಪ್ಪನಗುಡ್ಡೆ ಅಂತ ಹೇಳ್ಬಿಟ್ಟು ಊರು. ಅಲ್ಲಿ ಫುಲ್ಲು ಮಳೆ ಬರೋಂಗೆ ಆಗ್ಬಿಟ್ಟಿದೆ. ಸಂಜೆ ಒಂದು 5:30 ಹಂಗೆ ಹೋದ್ವಿ ನಾವು ಅಲ್ಲಿಗೆ. ಅಲ್ಲಿ ಮುಗಿಸ್ಕೊಂಡು ಅವರೆಲ್ಲ ತೆಕ್ಕೊಂಡೆಲ್ಲ ಬರಬೇಕಲ್ವ ದಿನಕಲ್ಲಿಂದ. ಅದನ್ನು ತೆಕ್ಕೊಂಡು ಬಂದಮೇಲೆ ನಾವು ಹೋಗಿ ಅಲ್ಲಿ ಆ್ಯನಿವರ್ಸರಿ ಡೆಕೋರೇಷನ್ನ ಮಾಡಬೇಕಿತ್ತು. ಅವರು ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು, ಅಡ್ವಾನ್ಸ್ ಹಾಕಿರ್ತಾರೆ. ನನಗೆ ಗೊತ್ತಿರುತ್ತೆ ನಾವು ಹೋಗಬೇಕು ಅನ್ನೋದು, ನಾನು ಮಾಡಬೇಕು ಅನ್ನೋದು. ಬಟ್ ಅವ್ರಿಗೆ ಭಯ ಇರುತ್ತಲ್ವ ಬರ್ತಾರೋ ಇಲ್ವೋ ಅನ್ನೋದು. ಅವರು ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು. ಆ ಥರ ಎಲ್ಲ ಏನು ಮಾಡಲ್ಲ. ಒಂದು ಸತಿ ಆರ್ಡ್ರ್ ತೊಗೊಂಡ್ಮೇಲೆ ನಾನು ಅವರಿಗೆ ಎಂಥ ಸಿಚುವೇಶನ್ ಆದರೂ ಹೋಗಿ ಅವರ ಕೆಲಸನ ಮಾಡಿ ಕೊಟ್ಟು ಬರ್ತೀನಿ. ನಾನು ಹೋಗೋಕ್ಕಾಗಲಿಲ್ಲ ಅಂತ ಅಂದರೂ ನನ್ನ ತಮ್ಮನ ಹುಡುಗರನ್ನ ಕಳಿಸಿ ಮಾಡಿಸ್ಕೊಡ್ತೀನಿ. ನಾನು ಯಾವ ಸಿಚುವೇಷನಲ್ಲಿ ಹೋಗೋಕ್ಕಾಗಲ್ಲ ಅಂತಂದರೆ ನನಗೇನಾದ್ರು ಮೇಕಪ್ಪು ಮೆಹಂದಿ ಇದ್ದಾಗ ಮಾತ್ರ ನಾನು ಹೋಗಲ್ಲ. ಇನ್ನು ಮಿಕ್ಕಿದ್ದೆಲ್ಲ ಈವೆಂಟ್ಗೂ ಕೂಡ ನಾನು ಹೋಗಿ ನಾನು ಯಾವ್ದಾವ್ದು ವೀಡಿಯೋ ಮಾಡಾಕಿರ್ತೀನಿ ಅದೆಲ್ಲದಕ್ಕೂ ನಾನು ಹೋಗಿರ್ತೀನಿ. ಮಳೆ ಬರ್ತಾ ಇರೋದ್ರಿಂದ ಕರೆಂಟ್ ಕೂಡ ಹೋಗ್ಬಿಡ್ತು. ಅದರಲ್ಲೂ ನಾವು ಹೆಂಗೋ ಸದ್ಯ ಮೇನ್ ದೊಡ್ಡ ಬಲೂನ್ಸ್ ಎಲ್ಲ ಊದಿ ಇಟ್ಕೊಂಡಿದ್ವಿ, ಅದರಿಂದ ನಮಗೇನು ಪ್ರಾಬ್ಲಮ್ ಆಗಲಿಲ್ಲ. ಎಷ್ಟೊತ್ತಾದರೂ ಕರೆಂಟೇ ಬರಲಿಲ್ಲ. ಆಮೇಲೆ ಜನ್ರೇಟರ್ ಎಲ್ಲ ತೊಗೊಂಬಂದು ಅವರು ಸೆಲೆಬ್ರೇಷನ್ ಎಲ್ಲ ಮಾಡಿದ್ರು. ಈ ಮಳೆಗಾಲದಲ್ಲಿ ಯಾವಾಗ ಕರೆಂಟ್ ಹೋಗುತ್ತೆ ಏನು ಅಂತ ಹೇಳೋದಕ್ಕಾಗಲ್ಲ. ಹಂಗಾಗಿ ಮಾರ್ನಿಂಗ್ ಟೈಮ್ ಮಾಡೋದೇ ಬೆಟರು ಅನಿಸುತ್ತೆ. ಒಟ್ನಲ್ಲಿ ಅವ್ರವ್ರ ಕಂಫರ್ಟಬಲ್ ಯಾವಾಗ ಮಾಡ್ಕೊತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಬಟ್ ಆದರೆ ಒಂದು ಸಜೆಷನು, ಈ ಥರ ಕರೆಂಟೆಲ್ಲ ಹೋದರೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿರೋದೂ ಕೂಡ ವೇಸ್ಟ್ ಆಗಬಾರ್ದಲ್ವ. ಹಾಗಾಗಿ ನಾನು ಸಜೆಷನ್ನು ಮಾಡಿದೆ ಅಷ್ಟೇ. ಇವತ್ತಂತೂ ನನಗೆ ಎಷ್ಟು ಸಾಕಾಗಿದೆ ಅಂತ ಬಾಯಲ್ಲಿ ಹೇಳಿದ್ರೆ ಆಗಲ್ಲ, ಅಷ್ಟು ಸಾಕಾಗ್ಬಿಟ್ಟಿದ್ದೀನಿ. ಫುಲ್ಲು ಟ್ರಾವೆಲಿಂಗ್ ಮಾಡಿದ್ರೆ ಅಷ್ಟು ಈಸಿ ಅಲ್ಲ. ಸೊಂಟ ಅಂತೂ ಬಿದ್ದೋಗ್ಬಿಡುತ್ತೆ. ಆ ಗುಂಡಿ ರೋಡೆಲ್ಲ ನೈಸ್ ರೋಡ್ ಥರನೇ ಇರಲ್ಲ ಅಲ್ವಾ, ಅಷ್ಟು ಪ್ರಾಬ್ಲಮ್ಸ್ ಇರುತ್ತೆ. ಎಲ್ಲನೂ ಕೂಡ ಫೇಸ್ ಮಾಡಿಕೊಂಡು ಇವತ್ತಿನ ದಿನನ ಹೆಂಗೋ ಸಕ್ಸಸ್ಫುಲ್ಲಾಗಿ ಮುಗಿಸ್ತಾ ಇದ್ದೀನಿ ಅನ್ನೋದು ಒಂದು ಕಡೆ ಖುಷಿ. ಆದರೆ ಇನ್ನೊಂದು ಕಡೆ ಫುಲ್ಲು ಸ್ಟ್ರೈನ್ ಆಗಿದೆ ಅನ್ನೋದು ಒಂದು ಕಡೆ ಆಗಿರುತ್ತೆ ಅಷ್ಟೇ. ನನ್ನ ಕೈಯಲ್ಲಿ ಆ ಕರಿಬಳೆ ನೋಡ್ತಾ ಇದ್ದೆ, ನನಗೇನೆ ಇವಾಗ ವಾಯ್ಸ್ ಅವ್ರು ಕೊಡಬೇಕಾದ್ರೆ ತುಂಬಾ ಖುಷಿ ಆಗ್ತಿದೆ. ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತೈತೆ. ಆಫ್ಟರ್ 3 ಇಯರ್ಸ್ ಮದುವೆ ಆದಮೇಲೆ ನಾನು ಇವಾಗ ವೇರ್ ಮಾಡಿರೋದು. ಆವಾಗಿನ ಎಕ್ಸ್ಪೀರಿಯೆನ್ಸೇ ಒಂಥರ ಇತ್ತು, ಇವಾಗಿನ ಎಕ್ಸ್ಪೀರಿಯೆನ್ಸೇ ಒಂಥರ. ಒಟ್ಟಿನಲ್ಲಿ ಎಲ್ಲರೂ ಕರಿಬಳೆ ಹಾಕಿದೆ ಅಂದರೆ ಏನೋ ಇವಾಗ ಹೊಸ್ದಾಗಿ ಮದುವೆ ಆಗಿದ್ದೇನೋ ಅನ್ನೋ ಥರ ಎಲ್ಲ ನೋಡೋರು. ಮತ್ತು ಕೇಳೋರು ಕೂಡ ನ್ಯೂಲಿ ಮ್ಯಾರಿಡಾ ಅಂತ ಎಲ್ಲ ಹೇಳ್ಬಿಟ್ಟು. ನಮ್ಮ ಅಮ್ಮನ ಜೊತೆ ಎಲ್ಲ ಹೋದಾಗೆಲ್ಲ ಕೇಳ್ತಿದ್ರು, ನಮ್ಮಮ್ಮ ಬಿಚ್ಚಿಕ್ ಬಿಡು ಅಂತ ಎಲ್ಲ ಹೇಳ್ತಿದ್ರು. ಆದ್ರೂ ನಮ್ಮಮ್ಮ ಅಜ್ಜಿ ಅವರೆಲ್ಲ ಹೆಂಗೆ ವೇರ್ ಮಾಡ್ತಿದ್ರು, ಶೆಕೆಗೂ ಅದಕ್ಕೂ ನನಗೆ ಕೆಳಗಡೆ ಅದರೊಳಗಡೆ ಎಲ್ಲ ಇಚ್ಚಿಂಗ್ ಆ ಥರ ಎಲ್ಲ ಅನಿಸೋದು. ಆದರೂ ಅವ್ರಿಗೆಲ್ಲ ಒಂದು ಹ್ಯಾಟ್ಸ್ ಆಫು. ಡೆಕೋರೇಷನ್ 25 ಇಯರ್ಸ್ ಆ್ಯನಿವರ್ಸರಿದು ಡೆಕೋರೇಷನ್ ಹೇಗಿತ್ತು ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ಡೆಕೋರೇಷನ್ ಎಲ್ಲ ಮುಗಿಸಿ ಮನೆಗೆ ಬಂದು ರೆಸ್ಟ್ ಮಾಡಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಅಲಲಿಕ್ಕಿ, ಸೊ ದಟ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ. ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ.